ಏನ್ ಮಕ ನೋಡ್ಕೊಂಡು ನಿಂತಿದ್ಯಾ? ಏನಕ್ ಕರ್ತಿದ್ ಹೇಳು. ಇವಾಗ ನೀನ್ ಹೇಳ್ತೀಯಾ ಇಲ್ಲ ನಾನು ಹೊರಡ್ಲಾ? ಇರು ತಡ್ಕೋ. ಅಲ್ಲ ಕಣೆ, ನಾವು ಲವ್ ಮಾಡ್ತಿರ್ಬೇಕಾದ್ರೆ 100 ಸಲ ಕರೆದ್ರು ಒಂದ್ಸಲ ಬರ್ತಿರ್ಲಿಲ್ಲ. ಇವತ್ತೊಂದ್ ಮೆಸೇಜ್ ಹಾಕಿದ್ಕಿನ ಇಷ್ಟು ದೂರ ಬಂದಿದ್ಯಾ, ಇಷ್ಟು ಬೇಗ ಬಂದಿದ್ಯಾ ಅಂದ್ರೆ ಏನೋ ಸ್ಕೀಮ್ ಇಟ್ಕೊಂಡ್ ಬಂದಂಗಿದೆ. ಏನಿಲ್ಲ, ಇನ್ನ 2 ದಿನದಲ್ಲಿ ನಾನೇ ಮೀಟ್ ಆಗ್ಬೇಕು ಅಂತ ಇದ್ದೆ. ಹೇಗೋ ನೀನ್ ಮೆಸೇಜ್ ಮಾಡ್ದೆ ಅಲ್ಲ, ಅದಕ್ಕೆ ಬಂದೆ. ಓ ರಿಯಲಿ? ಬ್ರೇಕಪ್ ಆದ್ಮೇಲೆ ನಾನು ಬಿಟ್ಟಿರಕ್ಕಾಗ್ತಿಲ್ವಾ ನಿನ್ಗೆ? ಹೌದು, ನೀನ ಪೂರ್ತಿಯಾಗಿ ಮರ್ತ್ ಬಿಡ್ಬೇಕಂತಾನೆ ನಾನು ಹೊಸ ಜೀವನ ಕಾಲಿಡ್ತಾ ಇದ್ದೀನಿ. ತಗೋ ನನ್ ಮದ್ವೆ ಕಾರ್ಡ್ ಕೊಟ್ಟು ನನ್ ಮದ್ವೆಗ್ ಬರ್ಬೇಡ ಅಂತ ಹೇಳೋಕ್ ಕಾಯ್ತಿದ್ದೆ. ಅಷ್ಟ್ರಲ್ಲಿ ನೀನೇ ಮೆಸೇಜ್ ಮಾಡಿ ಕರೆಸ್ಕೊಂಡೆ. ಹೌದು, ನೀನೆನಕ್ ಬರೋದಿಕ್ ಹೇಳ್ದೆ? ಏನಿದು ಚೀಟಿ? ಏನಿದು? ಇದಾ ನಿನ್ ಹಣೆ ಬರ. ರಿಂಗು 2,500, ನಿನ್ ಕೈಯಲ್ಲಿದೆಯಲ್ಲ ವಾಚು 2,500, ಚಪ್ಪಲು 2,000, ಬ್ಯಾಗು 3,000. ಅದ್ ಸರಿ, ಐಫೋನ್ ಎಲ್ಲಿ? ಇಲ್ಲೇ ಇದೆ. ಐಫೋನು 1,20,000. ಇದೆಲ್ಲಾ ಸೇರಿ 2 ಲಕ್ಷ ಆಗಿದೆ. ಕೊಟ್ಬಿಟ್ಟು ಹೊರಡು. ಹೇ, ಲವರ್ ಕೊಡ್ಸಿರೋ ಗಿಫ್ಟ್ ಎಲ್ಲ ವಾಪಸ್ ಹೇಳ್ತಿಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಅಮ್ಮಣ್ಣಿ, ನಾನು ಇದನ್ನೆಲ್ಲ ಸಾಲ ಮಾಡಿಸಿ ಕೊಡ್ಸಿರೋದ್ ನಿನ್ಗೆ ನೀನ್ ಖುಷಿಯಾಗಿರ್ಲಿ ಅಂತ. ನನ್ನ ಹತ್ರ ಇರೋದೆಲ್ಲ ದೋಚ್ಕೊಂಡು ಬಿಟ್ಟೋಗ್ಲಿ ಅಂತಲ್ಲ. ಲೋನಲ್ಲಿ ಕೊಡ್ಸಿರೋ ಈ ಐಫೋನ್ಗೆ ಇನ್ನೂ EMI ಕಟ್ತಾ ಇದ್ದೀನಿ. ನನ್ನ ಹತ್ರ ಇರೋದ್ನೆಲ್ಲ ದೋಚ್ಕೊಂಡು ನನ್ನ ಪ್ರೀತಿನೇ ಬೇಡ ಅಂತ ಬಿಟ್ಟು ಹೋಗ್ತಿರೋ ನಿನಗೆ ನಾಚಿಕೆ ಆಗ್ತಿಲ್ಲ ಅಂದ್ರೆ ನನಗ್ ನಾಚಿಕೆ ಆಗ್ಬೇಕಾ? ಅಲ್ಲ ಚಿನ್ನು, ಯಾರಾದ್ರೂ ಗರ್ಲ್ ಫ್ರೆಂಡ್ಗೆ ಕೊಡ್ಸಿರೋ ಗಿಫ್ಟ್ ವಾಪಸ್ ಕೇಳ್ತಾರ? ಸ್ವಲ್ಪ ನೀನೇ ಯೋಚನೆ ಮಾಡು. ಅಲ್ಲ ಕಣೆ, ನಾವು ಹುಡುಗರು ಜೊತೆಲಿ ಬೆಳೆದಿರೋ ಫ್ರೆಂಡ್ಸ್ ಗಳಿಗೆ ಒಂದು ಟೀ ಸಿಗರೇಟ್ ಕೊಡ್ಸಕನೆ ಯೋಚನೆ ಮಾಡ್ತೀವಿ. ಅಂತದ್ರಲ್ಲಿ ಹುಡುಗಿರ್ಗೆ ಸಾವಿರ ಲಕ್ಷ ಖರ್ಚು ಮಾಡೋಕ್ಕೂ ಹಿಂದೆ ಸರಿಯಲ್ಲ. ಯಾಕೆ ಹೇಳು? ನಾವು ಹೋದಲ್ ಬಂದಲ್ಲೆಲ್ಲ ಫ್ರೆಂಡ್ಸ್ ಸಿಗ್ತಾರೆ, ಆದ್ರೆ ಲವ್ವರ್ ಸಿಗಲ್ಲ ಅಂತ. 10 ಜನ ಜೀವಕ್ಕೆ ಜೀವ ಕೊಡುವಂತ ಫ್ರೆಂಡ್ಸ್ಗಿಂತನೂ ನಿಮ್ಮನ್ನ ಟಾಪ್ ಅಲ್ಲಿ ಇಟ್ಟಿರ್ತೀವಿ. ಆದ್ರೆ ನೀವು ಈ ಲವ್ ಅನ್ನೋ ಆಟದಲ್ಲಿ ನಮ್ಮಿಂದ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿನ ದೂರ ಮಾಡಿ ಫೈನಲಿ ಈ ತರ ಕಾರ್ಡ್ ಕೊಟ್ಟು ಹೊರಟೋಗ್ತೀರಾ. ಆಮೇಲೆ ನಾವು ಈ ಕಡೆ ಫ್ರೆಂಡ್ಸ್ ಕಡೆನೂ ಹೋಗಕ್ಕಾಗ್ದೆ, ಈ ಕಡೆ ಮನೆಯವ್ರಿಗೂ ಮಕ್ಕ ತೋರ್ಸಕ್ಕಾಗ್ದೆ ರೋಡಲ್ಲಿ ನಾಯಿ ತರ ಅಲ್ದಾಡ್ತಿರ್. ಆಮೇಲೆ ಅದೇ ಫ್ರೆಂಡ್ಸು ಫ್ಯಾಮಿಲಿಯವ್ರು ನೋಡಿ ಚೀತು ಅಂತ ಉಗೀತಿರ್ತಾರೆ. ಮಣಿ ಬಂದ್ಬಿಡು, ಕೊಡು ಬೇಗ. ನಾನು ಕೊಡ್ಸಿರೋ ಗಿಫ್ಟ್ ಎಲ್ಲ ವಾಪಸ್ ಕೊಡು. ನಾನು ಬೇರೆ ಹುಡುಗಿ ಟ್ರೈ ಮಾಡ್ಬೇಕು. ಕೊಡು. ಓಯ್, ಮತ್ತೇನೋ? ಏನೋ ಡೈಲಾಗ್ ಮಿಸ್ ಆಯ್ತಲ್ಲ. ಹಲೋ, ಮತ್ತಿನ್ನೇನು? ನೀವು ಹುಡುಗರನ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಫೇಮಸ್ ಆಗಿರೋ ಡೈಲಾಗ್ ಹೇಳ್ತಿರಲ್ಲ, ಅದನ್ನ ಹೇಳ್ಬಿಟ್ಟು ಹೋಗು. ಅದನ್ನ ಹೇಳಿಲ್ಲ ಅಂದ್ರೆ ಈ ಸೀನ್ ಕಂಪ್ಲೀಟ್ ಆಗಲ್ಲ. ಹೇಳು, ಇಲ್ಲ ಅಂದ್ರೆ ನಿನ್ ಮದ್ವೆಲ್ ಬಂದು ನಮ್ ಲವ್ ಸ್ಟೋರಿನ ಹೇಳಿ ನಿನ್ ಮದ್ವೆನೆ ಸ್ವಾಹ ಅನ್ಸ್ಬಿಡ್ತೀನಿ. ಹಾ, ಬೇಡ. ನಿನ್ಗೆ ನನ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ನನ್ನ ಮರ್ತ್ ಬಿಡು. ಅವಳ ಜೊತೆನೆ ಖುಷಿಯಾಗಿರೋ. ಹೋಗು, ನಮ್ಗೇನು ಹುಡುಗಿರ್ ಬರಾನಾ? ನೀನಿಲ್ಲ ಅಂದ್ರೆ ಇನ್ನೊಬ್ಳು. 1 ನಿಮಿಷ. ಮತ್ತೇನು? ತಗೋ. ಹುಡುಗಿರಿಗೆ ಕೊಡಿಸಿರೋ ಗಿಫ್ಟ್ ಎಲ್ಲ ವಾಪಸ್ ತಗೊಂಡ್ರೆ ನಮ್ ಗಂಡ ಜಾತಿಗೆ ಅವಮಾನ. ಮದ್ವೆ ಆಗಿ ನಿನ್ನ ಗಂಡನ ಜೊತೆ ಖುಷಿಯಾಗಿರು. ನಿಮ್ಮಂತ ಕೈ ಕೊಡೋ ಹುಡುಗಿರಿಂದ ನಿಜವಾದ ಲವರ್ಸ್ಗೆನೆ ಅವಮಾನ. ಮೈ ಲವ್ ಬ್ರೇಕಪ್ ಸ್ಟೋರಿ ಇಸ್ ಕಂಪ್ಲೀಟ್. ನಿಮ್ಗೂ ಈ ತರ ಬಿಟ್ಟೋಗಿರೋ ಹುಡುಗಿರ್ಗೆ ಶೇರ್ ಮಾಡ್ರಪ್ಪ ವಿಡಿಯೋನ.